ಯಾಕಂದ್ರೆ ನಂಗೆ ಇವತ್ತು ನಾನು ನಂಬೋ ಪರಿಸ್ಥಿತಿ ಅಲ್ಲ. ಇವತ್ತು ಬಿಗ್ ಬಾಸ್ ನಂತ ದೊಡ್ಡ ರಿಯಾಲಿಟಿ ಶೋಗೆ ಲಾಸ್ಟ್ ಇಯರ್ ಅವರು ಒಂದು ಬಿಗ್ ಸ್ಪಾನ್ಸರ್ ಆಗಿದ್ರು. ಅಂಡ್ ನನಗ್ ಗೊತ್ತು ವೈಯಕ್ತಿಕವಾಗಿ ಎಷ್ಟೊಂದ್ ಜನ ಬಿಗ್ ಬಾಸ್ಗೆ ಎಷ್ಟೊಂದ್ ಜನ ಆಸ್ಪೈರಿಂಗ್ ಹೀರೋಯಿನ್ಸ್ ಗಳು ಯಾರ್ಯಾರು ಬಿಗ್ ಬಾಸ್ ಒಳಗ್ ಹೋಗಿದ್ದಾರೆ ಅದು ಅವ್ರ ಥ್ರೂನೇ ಅವ್ರ ಲಿಂಕ್ ಅಲ್ಲೇ ಹೋಗಿದ್ದಾರೆ. ಇವತ್ತು ಅವ್ರು ಯಾರು ಅವ್ರ ಬಗ್ಗೆ ಮೌನನೂ ಮುರಿದಿಲ್ಲ ಅಥವಾ ಒಂದು ಸ್ಟೇಟಸ್ ಅಲ್ಲೂ ಹಾಕಿಲ್ಲ. ಅದಕ್ಕೆ ಹೇಳೋದು, ನಿಮ್ಗೆ ಎಷ್ಟೇ ದೊಡ್ಡವ್ರು ನೀವಿದ್ರು ನಿಮ್ ಸಹಾಯ ಮಾಡಕ್ಕಾದ್ರೆ ಗಂಡ್ ಮಕ್ಳಿಗೆ ಮಾಡಿ ಅಂತ. ಯಾಕಂದ್ರೆ ಹೆಣ್ಮಕ್ಳು ಅವಾಗ ಸಹಾಯ ತಗೊಂತಾರೆ, ಆಮೇಲೆ ನೀವಿಲ್ಲ ಅಂದ್ರೆ ನೀವ್ ಅವ್ರಿಗೆ ಲೆಕ್ಕಕ್ಕೆ ಇಲ್ಲ. ಬಟ್ ನನ್ಗೇನೋ ವೈಯಕ್ತಿಕವಾಗಿ ರಾಯ್ ಅವ್ರು ₹1 ಕೊಟ್ಟಿಲ್ಲ, ಆದ್ರೆ ಆ ಮನುಷ್ಯನ ವ್ಯಕ್ತಿತ್ವ ನಂಗೆ ತುಂಬಾ ಇಷ್ಟ ಆಗಿತ್ತು. ಅಂಡ್ ಪ್ರಾಬಬ್ಲಿ ಮುಂದಿನ ದಿನಗಳಲ್ಲಿ ಅವ್ರ ಜೊತೆ ನಾನು ಸಂದರ್ಶನ ಮಾಡ್ಬೇಕು, ಒಂದು ಇಂಟರ್ವ್ಯೂ ಮಾಡ್ಬೇಕಂತ ಆಸೆನೂ ಹೊತ್ತಿದ್ದೆ. ಆ ಒಂದು ಆಸೆನೂ ಇವತ್ತು ನುಚ್ಚುನೂರಾಗಿದೆ. ನನ್ಗೆ ಆಕ್ಚುಲಿ ಒಂದು ಫಿಲಂ ಫೆಸ್ಟಿವಲ್ ಫಿಲಂ ನೋಡ್ತಿದ್ದೆ, ಆವಾಗ ನ್ಯೂಸ್ ಕೇಳಿ ನಂಗೆ ತಡ್ಕೊಳಕ್ಕೆ ಆಗದೆ ನಾನು ಫಿಲಂ ಇಂದಾನೆ ಹೊರಗಡೆ ಬಂದೆ. ನನ್ ಕೊನೆಯದಾಗಿ ಆ ಭಗವಂತನಲ್ಲಿ ಇಷ್ಟೇ ಬೇಡ್ಕೊಳ್ಳೋದು, ಆ ಒಂದು ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವರ ಫ್ಯಾಮಿಲಿಗೆ ಈ ಒಂದು ಲಾಸ್ ಅನ್ನ ಬೇರ್ ಮಾಡೋಂತ ಶಕ್ತಿ ಸಿಗ್ಲಿ. ಅಂಡ್ ಇದರ ಪ್ರಾಪರ್ ಇನ್ವೆಸ್ಟಿಗೇಷನ್ ಆಗ್ಬಿಟ್ಟು ಯಾರಾದ್ರೂ ತಪ್ಪಿದಸ್ತರು ಅನ್ನೋದು ಇದ್ರೆ ಅವ್ರಿಗೆ ಶಿಕ್ಷೆ ಆಗ್ಲಿ. ಯಾಕಂದ್ರೆ IT ರೈಡ್ ಎಲ್ಲರ ಮನೆಗೂ ಆಗುತ್ತೆ. ಹಂಗೆ ಹೇಳೋದಕ್ಕೆ ಹೋದ್ರೆ ಇಷ್ಟೊತ್ತಿಗೆ DCM ಮನೇಲೂ ಆಗಿದೆ ರೈಡು, DK ಶಿವಕುಮಾರ್ ಮನೇಲೂ, ಬೇರೆಯವ್ರ ಮನೇಲಿ ಆಗಿದೆ. ಅವರೆಲ್ಲರೂ ಸೂಸೈಡ್ ಮಾಡ್ಕೋಬೇಕಿದ್ರು, ಯಾರು ಮಾಡ್ಕೊಂಡಿಲ್ಲ. ಇದ್ರಲ್ಲಿ ಏನೋ ಹುನ್ನಾರ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಇದಕ್ಕೆ ಒಂದು ಪ್ರಾಪರ್ ಇನ್ವೆಸ್ಟಿಗೇಷನ್ ಆಗ್ಬೇಕು, ಅವ್ರ ಆತ್ಮಕ್ಕೂ ಶಾಂತಿ ಸಿಗ್ಬೇಕು ಅಂತ ಕೇಳೋಕೆ ಇಷ್ಟಪಡ್ತೀನಿ. ನಮಸ್ಕಾರ.